ಬಿಜೆಪಿಯವರ ಕತೆ ಏನು ಅಂತ ಹೇಳಿದ್ರೆ, ಬಿಜೆಪಿಯವರನ್ನು ನಂಬಕ್ಕಾಗಲ್ಲ. ಒಂದು ಪೈಸೆ, ಒಂದು ಬಿಡಿಗಾಸಿನಷ್ಟು ನಂಬಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳ ವಿರುದ್ಧ ಇನ್ಕ್ಲೂಡ್ ಮಿಸ್ಟರ್ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಏನು ಭಾಷಣ ಬಿಗ್ದಿದ್ದು ದಿವಾಳಿ ಆಗತ್ತೆ, ಬೊಕ್ಕಸ ಖಾಲಿ ಆಗತ್ತೆ, ಬೊಕ್ಕಸ ಖಾಲಿ ಆದ್ರೆ ದಿವಾಳಿ ಆಗತ್ತೆ, ಜನರಿಗೆ ಮತ್ತೆ ತೊಂದರೆ ಆಗತ್ತೆ ಅಂತೇಳಿ ಅದೇ ಪಕ್ಷ, ಅವರ ಮಿತ್ರ ಪಕ್ಷ, ಅವರ ಆಡಳಿತ ಇರ್ತಕ್ಕಂಥ ರಾಜ್ಯಗಳೆಲ್ಲವೂ ಕೂಡ ಅದೇ ಗ್ಯಾರಂಟಿ ಯೋಜನೆಗಳ ಹಿಂದೆ ಹೋಗ್ತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಬಿಜೆಪಿಯ ಮಿತ್ರರಿಗೆ ಮಾದರಿ. ಕಾಂಗ್ರೆಸ್ ಗ್ಯಾರಂಟಿಯನ್ನೇ ಯಥಾವತ್ತ ನಕಲು ಮಾಡ್ತಾ ಇದೆ ಬಿಜೆಪಿ. ಗ್ಯಾರಂಟಿಗಳಿಲ್ಲದೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಎಂದು ಬಿಜೆಪಿ ಮತ್ತು ಅದರ ಮಿತ್ರರಿಗೆ, ದೋಸ್ತಿಗಳಿಗೆ ಮನವರಿಕೆ ಆಗಿದೆ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಯೋಜನೆ ಅದೊಂದು ಸೆಟ್ಟು, ಒಂದು ಕಡೆ ಮೋದಿ ಮಾತಾಡೋದು ಗ್ಯಾರಂಟಿ ಯೋಜನೆ ವಿರುದ್ಧ. ಜನ ಏನ್ ನಂಬಬೇಕು ಅಂತ ಹೇಳಿದ್ರೆ, ಖ್ಯಾತ ಅರ್ಥಶಾಸ್ತ್ರಜ್ಞ ಮೋದಿ ಎಕನಾಮಿಕ್ಸ್ ಅಂತ ಬಂದಿತ್ತು 2014ರಲ್ಲಿ. ಮೋದಿ ಪ್ರಧಾನಮಂತ್ರಿ ಆದ ಬಳಿಕ ಈ ಮೀಡಿಯಾದವರು ಅದೊಂದು ಪದವನ್ನ ಟಂಕಿಸಿದ್ರು. ಈಗ ಫಾರ್ ಎಕ್ಸಾಂಪಲ್ ಅಜಿತ್ ದೋವಲ್ಗೆ ಜೇಮ್ಸ್ ಬಾಂಡ್ ಅಂತೇಳಿ ಒಂದು ಟೈಟಲ್ ಕೊಟ್ಟು ಬಿಂಬಿಸಿದ್ರು. ಏನು ಬಿಲ್ಡಪ್ ಕೊಟ್ಟಿದ್ದು, ಮೋದಿ ಅವರಿಗೆ ಅದೇ ತರದೊಂದು ಬಿಲ್ಡಪ್ ಕೊಟ್ಟಿದ್ರು 2014ರಲ್ಲಿ ಮೋದಿ ಪ್ರಧಾನಿ ಆದ ಬಳಿಕ. ಮೋದಿ ಎಕನಾಮಿಕ್ಸ್ ಅಂತೇಳಿ, ಅಂದ್ರೆ ಮೋದಿಯ ಅರ್ಥಶಾಸ್ತ್ರ ಅಂತ. ಈ ಜಪಾನ್ನಲ್ಲಿ ಶಿಂಜೋ ಎಕನಾಮಿಕ್ಸ್ ಅಂತೇಳಿ ಅಲ್ಲೊಂದು ಟೈಟಲ್ ಕ್ರಿಯೇಟ್ ಆಗಿತ್ತು. ಅದೇ ತರ ಮೋದಿ ಎಕನಾಮಿಕ್ಸ್ ಅಂತೇಳಿ, ಅಂದ್ರೆ ಮೋದಿ ದೊಡ್ಡ ಅರ್ಥಶಾಸ್ತ್ರಜ್ಞರು ಅಂತೇಳಿ. ಸೊ ಮೋದಿ ಒಂದು ಕಡೆ ಗ್ಯಾರಂಟಿಯ ವಿರುದ್ಧ ಮಾತಾಡೋದು, ಬಟ್ ಎಟ್ ದ ಸೇಮ್ ಟೈಮ್ ಬಿಜೆಪಿ ಅದೇ ಗ್ಯಾರಂಟಿಯನ್ನ ಫಾಲೋ ಮಾಡೋದು. ಒಂಥರ ನೌಟಂಕಿ ನಾಟಕಗಳು, ಡ್ರಾಮಾ. ಸೊ ಅದೇ ಮೋದಿ ಅವರ ಪಕ್ಷ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ. ಗ್ಯಾರಂಟಿ ವಿಷಯದಲ್ಲಿ ಬಿಜೆಪಿ ಮತ್ತು ಮಿತ್ರರ ಡಬಲ್ ಗೇಮ್ ಏನಿದೆ ಅದು ಈಗ ಬಟ ಬಯಲಾಗಿದೆ. ಕರ್ನಾಟಕದ ಗ್ಯಾರಂಟಿಗಳೇ ಉಳಿದ ರಾಜ್ಯಗಳಿಗೂ ಮಾದರಿ. ಚುನಾವಣೆ ಗೆಲ್ಲುವುದಕ್ಕೆ ಕರ್ನಾಟಕದ ಗ್ಯಾರಂಟಿಗಳೇ ಉಳಿದ ರಾಜ್ಯಗಳಿಗೂ ಕೂಡ ಮಾದರಿ. ಚುನಾವಣೆ ಗೆಲ್ಲುವುದಕ್ಕೆ ಗ್ಯಾರಂಟಿಗಳನ್ನೇ ನೆಚ್ಚಿಕೊಂಡಿರುವಂತಹ ಪಕ್ಷಗಳು ಕರ್ನಾಟಕ ಗ್ಯಾರಂಟಿಯನ್ನ ಟೀಕಿಸುತ್ತಾ ವಿರೋಧಿಸುತ್ತಾ ಬಂದಂತಹ ಬಿಜೆಪಿಗೆ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳಿಗೆ ಈಗ ಅದೇ ಗ್ಯಾರಂಟಿ ಬೇಕು. ನೋಡಿ, ಇವತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ತಮ್ಮ ಟ್ವಿಟ್ಟರ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಆಗಸ್ಟ್ 1ರಿಂದ ಅಂದ್ರೆ ಮುಂದಿನ ತಿಂಗಳಿಂದ 125 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತೇಳಿ. ಅಂದ್ರೆ ಜುಲೈನ ಬಿಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಆಗಸ್ಟ್ 1ನೇ ತಾರೀಕು ಬಿಲ್ಲಿಂಗ್ ಆಗುತ್ತೆ. ಜುಲೈ ವಿದ್ಯುತ್ ಬಳಕೆ ಏನಿದೆ ಅದಕ್ಕೆ ಆಗಸ್ಟ್ 1ನೇ ತಾರೀಕು ಬಿಲ್ಲಿಂಗ್ ಆಗುತ್ತೆ. ಸೊ ಜುಲೈ ವಿದ್ಯುತ್ ಬಳಕೆ ಒಳಗೊಂಡಂತೆ ಆಗಸ್ಟ್ 1ರಿಂದ ಜುಲೈನಿಂದಲೇ 125 ಯೂನಿಟ್ ವಿದ್ಯುತ್ ಫ್ರೀ. ಇನ್ನು ಚುನಾವಣೆ ಅನೌನ್ಸ್ ಆಗಿಲ್ಲ, ಪ್ರಣಾಳಿಕೆ ಘೋಷಣೆ ಆಗಿಲ್ಲ. ಅದಕ್ಕೂ ಮುಂಚೆಯೇ ಬಿಹಾರದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯು ಗ್ಯಾರಂಟಿಗಳ ಹಿಂದೆ ಹೋಗಿದೆ. 1,67,00,000 ಕುಟುಂಬಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ ನಿತೀಶ್ ಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಚುನಾವಣೆ ಘೋಷಣೆಗೂ ಮೊದಲೇ ನಿತೀಶ್ ಕುಮಾರ್ ತಾವೇ ಘೋಷಣೆ ಮಾಡಿರೋದು, ವೈಯಕ್ತಿಕ ಘೋಷಣೆ. ಆಸ್ ಎ ಸಿಎಂ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದ್ದಾರೆ. ಸೊ ಕಾರಣ ಏನು ಅಂತ ಹೇಳಿದ್ರೆ, ಈಗ ಫ್ರೀ ಕರೆಂಟ್ ಕೊಟ್ಟರೆ ಚುನಾವಣೆ ಗೆದ್ದಾದ ಬಳಿಕ ಬೇರೆ. ಈಗ ಜುಲೈನಿಂದಲೇ ಫ್ರೀ ಕರೆಂಟ್ ಕೊಟ್ಟರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳು ಎಲೆಕ್ಷನ್ ಮುಗಿಯೋಕ್ಕೆ 4 ತಿಂಗಳು ಫ್ರೀ ಕರೆಂಟ್ ಬರುತ್ತೆ. ಜನ ಏನು ಯೋಚನೆ ಮಾಡ್ತಾರೆ, ಸರ್ಕಾರ ಈಗಲೇ ಫ್ರೀ ಕರೆಂಟ್ ಕೊಡ್ತಾ ಇರೋದ್ರಿಂದ ಈ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಫ್ರೀ ಕರೆಂಟ್ ಕಂಟಿನ್ಯೂ ಆಗುತ್ತೆ ಅಂತೇಳಿ. ಸೊ ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಏನಿದೆ ಅದನ್ನು ಕಂಪ್ಲೀಟ್ ವಾಶ್ ಔಟ್ ಮಾಡಲಿಕ್ಕೆ ಚುನಾವಣೆ ಘೋಷಣೆಗೂ 2-3 ತಿಂಗಳು ಮೊದಲೇ ಫ್ರೀ ಕರೆಂಟ್, ಈ ಥರ ಉಚಿತ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಬಿಹಾರದಲ್ಲಿ ಬಿಜೆಪಿ ಮತ್ತು ಜೆಡಿಯು ಸರ್ಕಾರ. ಇನ್ನು ಮಧ್ಯಪ್ರದೇಶದ ವಿಚಾರಕ್ಕೆ ಬಂದರೆ, ಕರ್ನಾಟಕದ ಚುನಾವಣೆ ಆದ ಬಳಿಕ ಮಧ್ಯಪ್ರದೇಶದ ಚುನಾವಣೆ ಆಯಿತು 2023ರ ಡಿಸೆಂಬರ್ನಲ್ಲಿ. ಅಲ್ಲೂ ಕೂಡ ಅಷ್ಟೇ ಕರ್ನಾಟಕದ ರೀತಿಯಲ್ಲೇ ಗ್ಯಾರಂಟಿ, ಈ ಸೇಮ್ ಕಾಪಿ ಪೇಸ್ಟ್. 100 ರೂಪಾಯಿಗೆ 100 ಯೂನಿಟ್ ವಿದ್ಯುತ್ ಫ್ರೀ. 100 ರೂಪಾಯಿ ಕೊಟ್ಟರೆ ಸಾಕು 100 ಯೂನಿಟ್ ವಿದ್ಯುತ್ ಅಂತೇಳಿ. ಇನ್ನು ರಾಜಸ್ಥಾನದಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿಯನ್ನೇ ಕಾಪಿ ಮಾಡಿದ್ರು ಬಿಜೆಪಿಯವರು. 100 ಯೂನಿಟ್ ಉಚಿತ ವಿದ್ಯುತ್ 1.4 ಸಾವಿರ ಕುಟುಂಬಗಳಿಗೆ, 1,04,00,000 ಕುಟುಂಬಗಳಿಗೆ ಅನುಕೂಲ. ದೆಹಲಿಯಲ್ಲೂ ಕೂಡ 200 ಯೂನಿಟ್
ಉಚಿತ ವಿದ್ಯುತ್ತನ್ನು ಕೊಡ್ತಾ ಇದೆ BJP. ಸೊ ಅರ್ಥ ಇಷ್ಟೇ, BJP ಮತ್ತು ಅದರ ಮಿತ್ರ ಪಕ್ಷಗಳ ಟೀಕೆಯನ್ನು ನಂಬಿಕೊಂಡು ಏನಾದರೂ ವಿರೋಧ ಪಕ್ಷಗಳು ತಾವು ಏನನ್ನ ಘೋಷಣೆ ಮಾಡಬೇಕು, ಯಾವ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು ಅಂತೇಳಿ ಅದನ್ನು ಏನಾದರೂ ಜಾರಿಗೊಳಿಸದೇ ಇದ್ದರೆ ಮಂಗಾಗಬೇಕಾಗತ್ತೆ, ಪೆಕರಾಗಬೇಕಾಗತ್ತೆ. ಕಾರಣ ಇವರು ಬಂದು ಮಾಡ್ತಾರೆ ಅದನ್ನು, ಇವರು ಅದನ್ನೇ ಮಾಡೋದು. ಈಗ ಏನು ಹೇಳ್ತಾರೆ ಮೋದಿ? ಹೇಳ್ತಾರಾ ಬಿಹಾರ ದಿವಾಳಿ ಆಗುತ್ತೆ ಅಂಥೇಳಿ? ದೆಹಲಿ ದಿವಾಳಿ ಆಗುತ್ತೆ ಅಂತ ಹೇಳ್ತಾರಾ? ವಿಜಯೇಂದ್ರ ಹೇಳ್ತಾರಾ? ಅರ್ಥಶಾಸ್ತ್ರಜ್ಞ ನರೇಂದ್ರ ಮೋದಿ ಹೇಳ್ತಾರಾ? ಅಮಿತ್ ಶಾ ಹೇಳ್ತಾರಾ? ಹೇಳಲ್ಲ. ಕಾರಣ ಅದು ಬಿಹಾರದಲ್ಲಿ. ಕರ್ನಾಟಕದಲ್ಲಿ ಹೆಂಗಾಗುತ್ತೆ? ಈಗ ಬಿಹಾರದಲ್ಲಿ 125 ನೋಡಿ, ಒಂದು ಡೇಟಾ ಇಲ್ಲಿ ಹೇಳಬೇಕು. ಬಿಹಾರದಲ್ಲಿ ಅರ್ಬನ್ ನಗರ ಪ್ರದೇಶದಲ್ಲಿ 1 ಯೂನಿಟ್ ವಿದ್ಯುತ್ತಿಗೆ ಸರ್ಕಾರ ವಿಧಿಸ್ತಾ ಇರುವಂತಹ ದರ ₹7.42. ₹7.42 ಸಬ್ಸಿಡಿ ಕೊಡ್ತಾ ಇದೆ ಸರ್ಕಾರ. ಇಷ್ಟು ದರ ವಿಧಿಸಿನೂ ಸಬ್ಸಿಡಿ ಕೊಡ್ತಾ ಇದೆ. ಅದಕ್ಕೆ 15,000 ಕೋಟಿ ಬೇಕು. ಈಗ ಫ್ರೀ ಕರೆಂಟ್ ಆದರೆ ಎಷ್ಟು ದುಡ್ಡು ಬೇಕಾಗಾದ್ರೆ ಎಲ್ಲಿ ಹೊಂದಿಸ್ತಾರೆ? ಈ ಬಿಹಾರದವರೇ ಕೇಳ್ತಾ ಇದ್ರು, ನಮಗೆ ವಿಶೇಷ ಪ್ಯಾಕೇಜ್ ಬೇಕು, 1 ಲಕ್ಷ ಕೋಟಿ ರೂಪಾಯಿದು ವಿಶೇಷ ಪ್ಯಾಕೇಜ್ ಬೇಕು ನಮಗೆ ಅಂತೇಳಿ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ಜೊತೆಗೆ. ವಿಷಯ ಇಷ್ಟೇ, BJPಯವರು ಮತ್ತು BJPಯ ಮಿತ್ರ ಪಕ್ಷಗಳಲ್ಲಿರ್ತಕ್ಕಂತಹ ದೊಡ್ಡ ನಾಯಕರು ಅಥವಾ ಈ ಕಾರ್ಯಕರ್ತರು, ಮುಖಂಡರು ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡದೆ ಅದನ್ನು ಇಂಪ್ಲಿಮೆಂಟ್ ಮಾಡದೆ ಏನಾದರೂ ಕಾಂಗ್ರೆಸ್ ಹೋಗಿದ್ದಿದ್ದರೆ ಹೊಡೆತ ತಿಂದಿರೋರು, ಕಾಂಗ್ರೆಸ್ನವರು ಹೊಡೆತ ತಿಂದಿರೋರು. ಇವೆಲ್ಲ ಅಧಿಕಾರಕ್ಕೋಸ್ಕರನೇ ಅನೌನ್ಸ್ ಮಾಡಿರೋದೇನು ಜನ ಉದ್ಧಾರಕ್ಕೆ ಅಂತ ಅಲ್ಲ, ಇದು ಅಧಿಕಾರಕ್ಕೋಸ್ಕರನೇ. ಇದು ಕೂಡ ಏನಕ್ಕೆ, ಚುನಾವಣೆ ಘೋಷಣೆಗಿಂತ ಮುಂಚೆ ಏನಕ್ಕೆ ಅಂದರೆ MNC ಆಡಳಿತ ವಿರೋಧಿ ಅಲೆ ಬಿದ್ದೋಗುತ್ತೆ ಅಂಥೇಳಿ. ಸೊ ಯಾರಾದರೂ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಯಾರಾದರೂ ಮಾತಾಡಿದ್ರೆ, ಈ ನಾವೀಗ ಸುದ್ದಿ ಮಾಡ್ತಾ ಇದ್ವಿ ಇದನ್ನು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡು ಅದನ್ನು ಆ BJPಯ ಕಾರ್ಯಕರ್ತರು, BJPಯ ನಾಯಕರು, BJPಯ ಮುಖಂಡರು, BJPಯಲ್ಲಿ ಕೆಲವು ಅರ್ಥಶಾಸ್ತ್ರಜ್ಞರೆಲ್ಲ ಇದ್ದಾರಲ್ಲ, ಅವರ ಮುಖಕ್ಕೆ ಹೋಗಿ ಹಿಂಗೆ ಹಿಡಿಬೇಕು, ಹಿಂಗೆ ಈ ಥರ, ಸರ್ ಇದು ನೋಡಿ ಒಂದು ಸಲ ಹಿಂಗೆ ನೋಡಿ ಅಂಥೇಳಿ. ಅದಾದಮೇಲೆ ಅವ್ರ ಹತ್ರ ಪ್ರಶ್ನೆ ಕೇಳಬೇಕು, ಇದು ಸರಿನಾ ಅಂಥೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.